ವಿದ್ಯಾರ್ಥಿಗಳೇ, ಈ ಗಣಿತ ಒಂದು ಸ್ವಲ್ಪ ಭಾಳ ಕೇರ್ಫುಲಿಯಾಗಿ ಮಾಡಬೇಕು. ಮತ್ತು ಎರಡು ರೀತಿ ಒಳಗೆ ನೀವು ಗಣಿತ ತಿಳಿಸ್ಕೊಂಡು ಅದನ್ನು ಲಕ್ಷ ಕೊಟ್ಟು ನೋಡ್ರಿ. ಈಗ ಯಾರಾದರೂ ಪ್ರಯತ್ನ ಮಾಡ್ತಿದ್ರೆ ಮಾಡ್ರಿ, ನಿಮಗೆ ನಾವು ತಿಳಿಸ್ತೀವಿ. ಅತಿ ಸರಳ ರೀತಿ ಒಳಗೆ ಮಾಡ್ಬೋದು. ಆಮೇಲೆ ಗಣಿತಗಳನ್ನು ಹೇಳುವಾಗ ಲಕ್ಷ ಕೊಟ್ಟು ನೋಡಬೇಕು. ಇಂಥವೆಲ್ಲ ಏನು ನವೋದಯದ ಎಲ್ಲ ಮೆಂಟಲ್ ಥಿಂಕಿಂಗ್ ಲೆಕ್ಕಗಳು, ಅವಾಗ ಗಣಿತಗಳು ಭಾರಿ ಇದ್ವು. ಎಷ್ಟು ವಿಶೇಷದ ನೋಡ್ರಿ. ಇದ್ರಾಗ ನೀವೇ ತಿಳ್ಕೊಬೇಕು, ನೀವೇ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಬೇಕಿತ್ತು. ಆಮೇಲೆ ಕೆಲವೊಂದು ಸಂಗತಿಗಳನ್ನು ಹೆಂಗೆ ತಿಳ್ಕೊಬೇಕು ಅನ್ನೋದನ್ನ ಹೇಳ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಈಗ ಮೊದಲು ನಾ ತಿಳಿಸಿ ಹೇಳಿರ್ತಾನೆ, ರೂಪಾಯಿ 350ಗೆ ಯಾವುದೋ ಒಂದು ಅವಧಿಗೆ ಯಾವುದೋ ಒಂದು ದರದಲ್ಲಿ ರೂಪಾಯಿ 70 ಬಡ್ಡಿ ಸಿಗುತ್ತದೆ. ನೋಡ್ರಿ, ಅಸಲು ಕೊಟ್ಟಾನ, ಬಡ್ಡಿ ಕೊಟ್ಟಾನ, ದರನೂ ಕೊಟ್ಟಿಲ್ಲ, ಅವಧಿನೂ ಕೊಟ್ಟಿಲ್ಲ. ಅವಾಗ ನೀವು ಏನು ಮಾಡಬೇಕು, ಯಾವುದಾದ್ರೂ ಒಂದು ನೀವು ಒಂದಂತ ಬರ್ಕೊಂಡು ಬಿಡ್ರಿ, ದರ ಒಂದು ಹಚ್ಕೊಂಡು ಬಿಡ್ರಿ, ಉತ್ತರ. ಆಮೇಲೆ ಅಸಲು ಸಿಕ್ತು, ಬಡ್ಡಿ ಸಿಕ್ತು, ದರ ನೀವು ಒಂದು ತಿಳ್ಕೊಂಡ್ರೆ ಬಡ್ಡಿ ದರ ತಗೋಬೇಕು. ಯಾವಾಗಲಿ ನಿಮ್ಗೊಂದು ಮೇನ್ ಪಾಯಿಂಟ್ ಹೇಳ್ತಾನು, ಅಸಲು 350 ಆಯ್ತು, ಯಾವುದೋ ಒಂದು ಅವಧಿಗೆ ಯಾವುದೋ ಒಂದು ದರದಲ್ಲಿ, ಅವಧಿ ಒಂದು ಹಚ್ಕೊಂಡ್ರೆ ಬರ್ತದೆ, ದರ ಒಂದು ಹಚ್ಕೊಂಡ್ರೆ ಬರ್ತದೆ, ಯಾವುದೇ ಒಟ್ಟು ಒಂದು ಹಚ್ಕೋಬೇಕು. ಅಂದ್ರೆ ಏನು ಬರ್ತದ, ಬಡ್ಡಿ ದರ. ಯಾವುದೇ ಒಂದು ಸಂಗತಿಯನ್ನು ಕಂಡಿಡುವಾಗ ಕನಿಷ್ಠ 3 ಸಂಗತಿಗಳು ಬೇಕು. ಅಲ್ಲಿ 2 ಕೊಟ್ಟಾನ, ಬಡ್ಡಿ ದರ ಒಂದದ ಅಂತ ತಿಳ್ಕೊರಿ, ಡೆಫಿನೆಟ್ಲಿ ಬರ್ತದೆ. ಬಡ್ಡಿ ದರ ಬೇಡ, ಅವಧಿ ಒಂದದ ಅಂತ ತಿಳ್ಕೊರಿ. ಬಟ್ ಯಾವ್ದು ತಿಳ್ಕೊತೀರಿ ತಿಳ್ಕೊಂಡು ಮಾಡಿ ನೋಡು. ಓಕೆ, ಅತಿ ಯೋಗ್ಯವಾದದ್ದು. ನಾ ಹೇಳಿದಂಗೆ ನೀವು ತಿಳ್ಕೊರಿ. ಅಸಲ 350 ಅಂತ ತಿಳ್ಕೊರಿ, ಅವಧಿ 1 ವರ್ಷ ಅಂತ ತಿಳ್ಕೊರಿ, ಬಡ್ಡಿ 70 ಅಂತ ತಿಳ್ಕೊರಿ, ಬಡ್ಡಿ ದರ ತೆಗೀರಿ. ನೋಡ್ರಿ, ಇನ್ನೊಂದ್ಸಲ ಹೇಳ್ತಾನೆ, ಯಾವುದೇ ಒಂದು ಹಚ್ಕೋಬೇಕಾದದ್ದು ಯಾವುದಕ್ಕೆ, ಅವಧಿಗೆ ಒಂದು ಹಚ್ಕೊಂಡು ಬಿಟ್ರೆ ದರ ತಾನೇ ಬರ್ತದೆ. ಯಾವುದಾದ್ರೂ 3 ಸಂಗತಿಗಳು ಬೇಕು. ದರ ಬರಬೇಕಾದ್ರೆ ಅಸಲು ಬೇಕಾ, ಅವಧಿ ಬೇಕು, ಬಡ್ಡಿ ಬೇಕು. ಈ 3 ಸಂಗತಿ ಕೊಟ್ಟರೆ ನಿಮ್ಗೇನು ಬರ್ತದೆ, ದರ ಬರ್ತದೆ. ಶೇಕಡಾ ದರ ಸೂತ್ರ ಹಚ್ಚೋದರ, ಸಂಗತಿಗಳನ್ನು ಹಚ್ಚಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಮುಂದೆ ಅದು ಬಡ್ಡಿ ದರ ಬಂದುಬಿಡ್ತದೆ ನಿಮಗೆ. ಯಾವಾಗ ಅಸಲು 350 ಹಚ್ಚಿರಿ, ಅವಧಿ 1 ಹಚ್ಚಿರಿ, ಬಡ್ಡಿ ಹಚ್ಕೊಂಡಿರಿ, ಶೇಕಡಾ ಬಡ್ಡಿ ದರ ಬರೋಬ್ಬರ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸವಾಗಲೇ ಅಸಲು ಗುಂಡ್ಲೆ ಅವಧಿ ದರ ಬಂದುಬಿಡ್ತದೆ. ಆಮೇಲೆ ಆ ದರಕ್ಕೆ ಏನು ಹೇಳ್ಯಾನವ, 150 ರೂಪಾಯಿ ಅಸಲಿಗೆ, ಅಸಲು ಮತ್ತು ಹೊಳ್ಳಿ ಮತ್ತೊಂದು ಸ್ಟೆಪ್ ಅದ. ಅಸಲು 1050 ಹಚ್ಕೋರಿ, ಹಿಂದಿನ 2ರಷ್ಟು ಅವಧಿಗೆ ನೀವು ಅವಧಿ 1 ತಿಳ್ಕೊಂಡ್ರಿ, ಇಲ್ಲಿ 2 ಅವಧಿ ಹಚ್ಕೋರಿ. ಆಮೇಲೆ ಬಡ್ಡಿ ದರ ಎಷ್ಟು ಬಂದಿರ್ತದೆ ಅದರ ಅರ್ಧ ಹಚ್ಕೋರಿ. ಯಾಕೆ ಅದರ ಅರ್ಧದಷ್ಟು ದರಕ್ಕೆ ಅಂದಾರ. ಸಪೋಸ್ 10 ಬಂದಿತ್ತಂದ್ರೆ 5 ಹಚ್ಕೋರಿ, 20 ಬಂದಿತ್ತಂದ್ರೆ 10 ಹಚ್ಕೋರಿ. ಅರ್ಧ ದರಕ್ಕೆ ಆಗುವ ಬಡ್ಡಿ ಎಷ್ಟು ಅಂತ ಮೊದಲು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು. ಏನು ಕೊಟ್ಟಿಲ್ಲ ಅಂದ್ರೆ ಅವಧಿ 1 ಅಂತ ತಿಳ್ಕೋಬೇಕು. 3 ಸಂಗತಿ ತಿಳ್ಕೊಂಡ್ಬಿಟ್ರೆ ಉತ್ತರ ಬಂದ್ಬಿಡ್ತದೆ ನಿಮಗೆ. ನೋಡ್ರಿ, ಆಮೇಲೆ ಇನ್ನೊಂದು ಸ್ಟೆಪ್ದಾಗ ನಿಮ್ಗೆ ಹೆಂಗೆ ಉತ್ತರ ತೆಗೆದು ಆಮೇಲೆ ಹೇಳ್ತಮ್ಮ. ಎಲ್ಲರೂ ಮಾಡೋದಾಗಿಂದ ವಿಡಿಯೋ ಆನ್ ಮಾಡ್ರಿ ನೋಡಿ. ಈಗ 1ನೇ ಸಂಗತಿ, ಅಸಲು ಬರೋಬ್ಬರಿ 350 ರೂಪಾಯಿ. ಹೌದಾ? ಅವಧಿ ಬರೋಬ್ಬರಿ ನೀವು ತಿಳ್ಕೊಂಡು, ಅವಧಿ ಎಷ್ಟದ, 1 ಅದ. ಅವಧಿ ಬರೋಬ್ಬರಿ 1 ವರ್ಷ. ಬಡ್ಡಿ ಬರೋಬ್ಬರಿ, ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ, ಬಡ್ಡಿ 70 ರೂಪಾಯಿ. ಶೇಕಡಾ ದರ ತಕ್ಕೋಬಹುದು. 3 ಸಂಗತಿ ಮೇಲೆ ನೀವು ಈ ದರ ತಕ್ಕೋಬಹುದು. ನೋಡ್ರಿ ಎಷ್ಟು ಸರಳ ತಿಳಿಸಿ ಹೇಳಿದ್ನ. ಅಸಲು 350 ಆತ, ಅವಧಿ 1 ತಿಳ್ಕೊರಿ. ಅವಧಿ 1 ತಿಳ್ಕೊಳ್ಳೋದು ಬಹಳ ಸರಳ. ಅವಧಿ 1 ತಿಳ್ಕೊಂಡ್ರಿ, ಬಡ್ಡಿ ಎಷ್ಟದ, ಸರಳ ಬಡ್ಡಿ 70 ಅದ, ಶೇಕಡಾ ದರ ಸಿಗ್ತದೆ. ಶೇಕಡಾ ದರ ಇಸ್ ಈಕ್ವಲ್ ಟು 100 ಗುಂಡ್ಲೆ 1 ಕಂಪಲ್ಸರಿ ಹಾಕ್ರಿ. ಬಿಟ್ಟಾರಿ ಬರ್ಬರ್ತ ಬಿಡಬೇಡ್ರಿ ಅದನ್ನ. ದಿನ ಅವಧಿ ತಿಂಗಳದಾಗ ಬರ್ತಿರ್ತಾವ ಒಳಗೊಮ್ಮೆ. ಇಲ್ಲ ಅಸಲು ಗುಂಡ್ಲೆ ಇಲ್ಲಿ ದರ ಅದಂದ್ರೆ ಇಲ್ಲಿ ಅವಧಿ ಬರಲೇಬೇಕು. ಅದನ್ನು ನೀವು ತಿಳ್ಕೋರಿ. ತಿಳಿದಲ್ಲ?
ಸರಿ ಬರೋಬರಿ. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 70, ಅಸಲು ಎಷ್ಟದ 350. ಅವಧಿ 1 ತಿಳ್ಕೊಂಡ್ರಿ. ಈ ಪೂಜೋತು 7 1 7 5 35, 5 1 5 20. ಎಷ್ಟು ಬಂತು ಬಡ್ಡಿ ದರ? 20% ಬಂತು ನೋಡ್ರಿ. ಇನ್ನು ಮುಂದೆ ನೋಡ್ರಿ, ಅಸಲು ಎಷ್ಟದ ನೋಡ್ರಿ. ಮುಂದಿಂದು ಅಸಲು ಬರೋಬ್ಬರಿ ಶೇಕಡ ದರ ಬರೋಬ್ಬರಿ ಇಜುಕೊಳ್ತು -20. ಇನ್ನು ಮುಂದೆ ಎರಡನೇ ಸ್ಟೆಪ್ ಅದೇ ಹಿಂದಿನ ಅಸಲು 350, ಈಗಿನ ಅಸಲು ಬರೋಬ್ಬರಿ 1050 ರೂಪಾಯಿ. 1050 ರೂಪಾಯಿ ಹಿಂದಿನ 2ರಷ್ಟು ಅವಧಿಗೆ. ಇಲ್ಲಿ ಅವಧಿ ಎಷ್ಟು ತಿಳ್ಕೊಂಡ್ರಿ? 1 ತಿಳ್ಕೊಂಡ್ರಿ. ಅವಧಿ ಬರೋಬ್ಬರಿ 2 ವರ್ಷ ಬರ್ಕೋರಿ. ಈಗ 2ರಷ್ಟು ಅಂದ್ರೆ ಏನು ಹಚ್ಕೋತೀರಿ? ಅವಧಿ ಬರೋಬ್ಬರಿ 2 ವರ್ಷ. ಆಮೇಲೆ ಅದರ ಅರ್ಧದಷ್ಟು ದರಕ್ಕೆ ದರ ಎಷ್ಟದ? ಅಲ್ಲಿ 21 ಅದ. ಈಗ ಅರ್ಧ ಅಂದ್ರೆ ನೀವು 10 ಹಚ್ಕೋರಿ. ನೋಡ್ರಿ, ಅಸಲ್ ಬಂತು, ಅವಧಿ ಬಂತು, ದರ ಬಂತು. ಈಗ ಸರಳ ಬಡ್ಡಿ ಎಷ್ಟಾಗ್ತದೆ ತಕ್ಕೊಂಡ್ಬಿಡ್ರಿ. ಸರಳ ಬಡ್ಡಿ ಅಂದ್ರು ಒಂದೇ, ಬಡ್ಡಿ ಅಂದ್ರು ಒಂದೇ. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಸ್ ಬಾಗಿಲೆ 100 ಗುಂಡ್ಲೆ 1 ಬರೋಬ್ಬರಿ. ಅಸಲು ಎಷ್ಟದ? 1050. ಅವಧಿ 2 ವರ್ಷ. ದರ ಏನಾಗ್ಯದ? 10 ಆಗ್ಯದ. ಅಸಲು 100 ಗುಂಡ್ಲೆ 1 ನೋಡಿ. ಈ ಪೂಜೆ ಹೊತ್ತು, ಈ ಪೂಜೆ ಹೊತ್ತು, ಇದು ಹೊತ್ತು, ಇದು 105 2 210 ರೂಪಾಯಿ ಬಡ್ಡಿ ಬರೋಬ್ಬರಿ ಅಂದ್ರು ಒಂದೇ. ಸರಳ ಬಡ್ಡಿ ಅಂದ್ರು ಒಂದೇ. ಬಡ್ಡಿ ಬರೋಬ್ಬರಿ 210 ರೂಪಾಯಿ. ಉತ್ತರ ಸಂಖ್ಯೆ 210 ನೋಡ್ರಿ. ಉತ್ತರ ಸಂಖ್ಯೆ ಸಿ. ಆಮೇಲೆ ನಿಮ್ಮ ಸರಳ ರೀತಿ ಒಳಗೆ ಒಂದು ನಾ ತೋರಿಸ್ನೋದು. ಇದು ಎಕ್ದಮ್ ನಿಮಗೆ ಪರ್ಫೆಕ್ಟ್ ತಿಳ್ಕೊಳಂಗ ರೀತಿ ಪ್ರಕಾರ ಗಣಿತ. ಅವಾಗ ಸೈನಿಕ್ ಸ್ಕೂಲ್ನಾಗ ಹಿಂಗೆ ಬೀಳ್ತಿದ್ದು. ಹಿಂಗೆ ಬಿದ್ದಾಗ ಹಿಂಗೆ ಬಿಡಿಸಿದರೆ ಮಾರ್ಕಸ್ ಕೊಡ್ತಿದ್ರು ಅವಾಗ. ಈಗ ಕಡ್ದಷ್ಟು ತುರ್ಸೋಳು ಪೇಪರ್ ಬಂದು. ಈಗ ಅಂದರೆ ಈಗಿನ ಪೇಪರ್ ಮೇಲೆ ಶಾಣೆ ಹುಡುಗರು ಸೆಲೆಕ್ಟ್ ಆಗೋದಿಲ್ಲ. ಬೈಪಾಟ್ ಮಾಡಿ ರಿವಿಷನ್ ಮಾಡಿದ್ದು ಬಿದ್ದುನೆ. ಇದು ಹಿಂಗಿಲ್ಲ. ಒರಿಜಿನಲ್ ಹುಡುಗರು ಚರಂಡಿ ಹೆಂಗೆ ತೆಗಿತಿದ್ರು ಅವಾಗ ನವೋದಯದಾಗ, ಸೈನಿಕ್ ಸ್ಕೂಲ್ನಾಗ. ಆಮೇಲೆ ಇದನ್ನು ನಾವು OMRದಾಗ ಬಂದಾಗ ನಾವು ಹೆಂಗೆ ತೆಗಿಬೇಕು ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಈಗ ನೋಡ್ರಿ, ಒಂದು ಸೂತ್ರದ ಪ್ರಕಾರ ಹೋಗೋಣ. ನೋಡ್ರಿ, 350 ರೂಪಾಯಿ ಅಸಲಿಗೆ ಯಾವುದೋ ಒಂದು ಅವಧಿಗೆ ಅಂತ ಒಂದು ಅವಧಿ ಅಂತ ತಿಳ್ಕೊರಿ. ಹೇಳಿನಲ್ಲ ನೋಡ್ರಿ, 350 ರೂಪಾಯಿ ಅಸಲಿಗೆ ಎಷ್ಟು? ಯಾವುದೋ ಒಂದು ಅವಧಿಗೆ ಅಂದ್ರೆ ಒಂದು ಅವಧಿಗೆ, ಅವಧಿ 1, ಯಾವುದೋ ಒಂದು ದರಕ್ಕೆ, ದರ 1 ನೋಡ್ರಿ. ಅವಧಿನೂ 1 ತಿಳ್ಕೊರಿ, ದರನೂ 1 ತಿಳ್ಕೊರಿ. ಬಡ್ಡಿ ಎಷ್ಟಾಯ್ತು? 70 ಆಯ್ತು. 70 ರೂಪಾಯಿ ಬಡ್ಡಿ. ಇದು ಸರಳ ರೀತಿದು. 1050 ರೂಪಾಯಿ ಅಸಲಿಗೆ ಅವಧಿ ಎಷ್ಟದ ನೋಡ್ರಿ? 2ರಷ್ಟು ಅವಧಿ. ಅವಧಿ 1 ಅಂತ ತಿಳ್ಕೊಂಡ್ರಿ. 2 ಅವಧಿ ಹಚ್ಕೋರಿ. 1 ದರಕ್ಕೆ ಅಂದನ ಅರ್ಧ ದರ ಹಚ್ಕೋರಿ. ಅರ್ಧ ದರಕ್ಕೆ ಆಗುವ ಸರಳ ಬಡ್ಡಿ ಎಷ್ಟು ನೋಡ್ರಿ. ಈಗ ನೀವು ಪ್ರಯತ್ನ ಮಾಡಿ ಕರ್ತಾ ಹೊಡೀರಿ, ನೋಡೋಣ ಎಷ್ಟು ಹೆಚ್ಚು ಕೊಡ್ತಾನೆ. ಹೆಂಗೆ ಮಾಡ್ತೀರಿ ಮಾಡ್ರಿ, ನೋಡೋಣ, ತಿಳ್ಕೊಂಡು ಮಾಡ್ತೀರಾ? ನಾನೇ ತಿಳಿಸಲು ನೋಡಿ. ಇದು ಮ್ಯಾಲೆ
ನೋಡಿ 1050 ಗುಂಡ್ಲೆ 2 ಗುಂಡ್ಲೆ 1 ಗುಂಡ್ಲೆ 70 ನೋಡಿ. ಇದು ಮೇಲೋತ್, ಇದು ಮೇಲೋತ್, ಇದು ಮೇಲೋತ್, ಇದು ಮೇಲೋತ್. ಈಗ ತಳ ಬರುದು ಇದು ನೆನ್ಪಿಟ್ಕೋರಿ. 350 ಗುಂಡ್ಲೆ 1 ಅವಧಿ ದರ 1. ಈ ಭಿನ್ನ ರಾಶಿ 2 ಇಲ್ಲಿಡ್ರಿ ನೋಡಿ. ಈ ಪೂಜ್ ಹೋತು, ಈ ಪೂಜ್ ಹೋತು. ಆಮೇಲೆ 7 10 7 10 70, 7 5 30 ನೋಡ್ರಿ. 5 1 5 2 ನೋಡ್ರಿ. ಈ 2 ಹೋತು, ಈ 2 ಹೋತು. 105 2 210 ಬಡ್ಡಿ. ಉತ್ತರ ಸಂಖ್ಯೆ ಬಡ್ಡಿ ಬರೋಬರಿ 210. ಇಲ್ಲ ಸ್ವಲ್ಪ ಗೆರೆ ಹಾಕಿ ಬರ್ದಿರ್ತೀನಿ. ಬಡ್ಡಿ ಬರೋಬರಿ 210 ರೂಪಾಯಿ. ಉತ್ತರ ಸಂಖ್ಯೆ ಸಿ. ಅವಾಗಿನ ಗಣಿತ ಹೆಂಗಿದ್ದು ನೋಡ್ರಿ. ಈಗಂತೂ ನಿಮ್ಗೆ ಗೊತ್ತಾತು. ಈಗ ನಾವು ಪದೇ ಪದೇ ಹೊಳವಳ್ಳಿ ನಾವು ಗಣಿತಗಳನ್ನ ಮತ್ತು ಹೇಳಬಾರ್ದು. ಅಂಕಿ ಸಂಖ್ಯೆಗಳು ಕಡತ ಹೊಡೆಯಲ್ಲಿ ಫರ್ಕ್ ಆಗ್ತಿರ್ತಾವೆ. ಮತ್ತೊಂದ್ಸಲ ರಿಪೀಟ್ ನೋಡಿಬಿಡ್ರಿ, ತಾನೇ ಬಂದುಬಿಡ್ತಾವೆ. ಇಲ್ಲಿ ಹೇಳಿ ನೋಡಿ, 350 ರೂಪಾಯಿ ಅಸಲಿಗೆ ಒಂದು ಅವಧಿ ತಿಳ್ಕೊರಿ, ಒಂದು ದರ ತಿಳ್ಕೊರಿ, 70 ರೂಪಾಯಿ ಬಡ್ಡಿ ಹಚ್ಚಿರಿ. ಅವಧಿನೂ ಒಂದು, ದರಾನು ಒಂದು ಹಚ್ಕೋಬಹುದು. ಇದು OMR ಮೆಥಡ್ ಅಂದ್ರೆ ಫಾಸ್ಟ್ ಮೆಥಡ್ ಅಂತಾರೆ ಇದಕ್ಕೆ. 1050 ರೂಪಾಯಿಗೆ 2ರಷ್ಟು ಅವಧಿಗೆ ಅಂದ್ರೆ 2 ವರ್ಷ ಹಚ್ಚಿರಿ. ಅರ್ಧ ದರಕ್ಕೆ ಅಂದ್ರೆ 1 ಅರ್ಧ ಎಷ್ಟು, 1/2 ಅಂಶ ಬರೋಬರಿ ಬಡ್ಡಿ ಅಷ್ಟು. ಇದು ಇದು ಮ್ಯಾಲಿನ ಅಂಶ, ಇದು ಮ್ಯಾಲೆ, ಇದು 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 ಏನಾಗ್ತದೆ ತಳಗೆ ಬರ್ತದೆ. ಇದು ಇಲ್ಲಿ ಇವೆಲ್ಲ ಕರೆಕ್ಟಾಗಿ ಕಡ್ತಾ ಹೊಡೆದಾಗ 210 ಬರ್ತದೆ. ಒಮ್ಮೆ ಕಚ್ಚಾದ ರಿವಿಷನ್ ಮಾಡಿ ನೋಡ್ರಿ, ಚಂದ ನಿಮಗೆ ತಿಳಿದಂತ ತಿಳ್ಕೊಂಡು ಸರಿಯಾಗಿ ಹಿಂಗೆ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ನೀವು ಮಾಡಿದರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅಸಲ 300 ಆಯಿತು, ಅವಧಿ 1 ತಿಳ್ಕೊರಿ, ಬಡ್ಡಿ ಹಚ್ಕೋರಿ, ದರ ಬಂದುಬಿಡ್ತಾವೆ. ಅದು ರೀತಿ ಪ್ರಕಾರ ಸರಿಯಾಗಿ ಫೇರ್ದಾಗ ಬರ್ಕೋರಿ. ಚೆನ್ನಾಗಿ ಮಾಡಿರಿ, ಗಣಿತಗಳನ್ನು ರಿವಿಷನ್ ಮಾಡಿರಿ, ಬರ್ಕೋರಿ ಫೇರ್ದಾಗ.